ನಮಸ್ಕಾರ ಸ್ನೇಹಿತರೆ, ಹೆಡ್ಜಿಂಗ್ ಸ್ಟಾರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು 21/11/2024 ಬನ್ನಿ ಇವತ್ತಿನ ಪೋಸ್ಟ್ ಮಾರ್ಕೆಟ್ ಅನಾಲಿಸಿಸ್ ನೋಡೋಣ. ಮೊದಲಿನಂತೆ ಇಂಡಿಯಾ ವಿಕ್ಸ್ ಆಸ್ ಯೂಶುವಲ್ ಡೈಲಿ ಚಾರ್ಟ್ ಪ್ರಕಾರ 15.99 ಹೋಗಿದೆ. ಪ್ರೈಸಸ್ ಸ್ವಲ್ಪ ಅಂದರೆ ಜನ ಸ್ವಲ್ಪ ಹೆದರ್ಕೊಳ್ಳೋಕೆ ಶುರು ಮಾಡ್ಕೊಂಡಿದ್ದಾರೆ. ಅಂದರೆ ಪ್ರೈಸಸ್ ಬೀಳೋ ಸಾಧ್ಯತೆಗಳು ತುಂಬಾನೇ ಇದೆ ಅಂತ ಸ್ವಲ್ಪ ಹೆದರ್ಕೊಳ್ತಾ ಇದ್ದಾರೆ. ಸ್ಟಾರ್ಟಿಂಗ್ ಫ್ರಮ್ ನಿಫ್ಟಿ ಇವತ್ತು ಬುಲ್ಲಿಶ್ ಆಗಬೇಕಾಗಿತ್ತು, ಬಟ್ ಅನ್ಫಾರ್ಚುನೇಟ್ಲಿ ಮೊನ್ನೆ ಯುಕ್ರೇನ್ ಮತ್ತೆ ಬಾಂಬ್ ದಾಳಿ ಮಾಡಿದೆ ಅಂತ ಗೊತ್ತಾದ ತಕ್ಷಣ ಆಸ್ ಯೂಶುವಲ್ ಮತ್ತೆ ಅದ್ ಮೇಲಿಂದ ಕೆಳಗಡೆ ಬೀಳಕ್ಕೆ ಶುರು ಆಯಿತು. ಅದರದ್ದು ಎಫೆಕ್ಟ್ ಇನ್ನೂ ಕೂಡ ಇವತ್ತು ಕೂಡ ಕಾಣಿಸ್ಕೊಂಡಿದೆ. ಇದು ಮೊದಲನೇದು. ಅಂಡ್ ಪ್ರೀವಿಯಸ್ ಲೋ ಅದನ್ನು ಬ್ರೇಕ್ ಮಾಡಿದೆ. ಸೊ ಪ್ರೀವಿಯಸ್ ಲೋ ಬ್ರೇಕ್ ಮಾಡಿರೋದ್ರಿಂದ ಇನ್ ಕೇಸ್ ಏನಾದ್ರು ಪ್ರೈಸಸ್ ಇಲ್ಲಿಂದ ಏನಾದ್ರು ಬುಲ್ಲಿಶ್ ಕನ್ಫರ್ಮೇಶನ್ ಕೊಟ್ಟರು ಅಂದರೆ ಬೈಯರ್ಸ್ನ ಇಲ್ಲಿ ಟ್ರ್ಯಾಪ್ ಮಾಡ್ತಾ ಇದ್ದಾರೆ ಅಂತ ಅರ್ಥ. ಸೊ ಅದು ನೋಡ್ಕೋಬೇಕು ನಿಜವಾಗ್ಲೂ ಇಲ್ಲಿಂದ ಪ್ರೈಸಸ್ ಏನಾಗುತ್ತೆ ಅಂತ. ಕೆಳಗೆ ಬೀಳತ್ತೆ ಅಂತ ಹೇಳ್ತಾರೆ. ಸೊ ಕೆಳಗೆ ಬೀಳತ್ತೆ ಅಂತ ಹೇಳಿದಾಗ ಏನಾಗುತ್ತೆ ಅಂದರೆ ಸೆಲ್ಲರ್ಸ್ಗಳು ಸ್ವಲ್ಪ ಜಾಸ್ತಿ ಜನ ಬರ್ತಾರೆ. ಬಂದಾಗ ಆ ಜಾಗದಲ್ಲಿ ಸ್ವಲ್ಪ ಟ್ರ್ಯಾಪ್ ಮಾಡಿ ಪ್ರೈಸಸ್ನ ಮೇಲೆ ತೊಗೊಂಡೋಗೋ ಸಾಧ್ಯತೆಗಳಿರುತ್ತೆ. ನೋಡೋಣ ನಿಜವಾಗ್ಲೂ ಹಂಗಾಗತ್ತಾ ಅಂತ. ಆಮೇಲೆ ಚಾಣಕ್ಯ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಅಂತ ತೊಗೊಂಡ್ರೆ ನಿಫ್ಟಿದು ಚಾಣಕ್ಯ ಸಪೋರ್ಟ್ ಬಂದ್ಬಿಟ್ಟು 23,250 ಚಾಣಕ್ಯ ಸಪೋರ್ಟ್ ಇದೆ. ಅದೇ ಥರ ಚಾಣಕ್ಯ ರೆಸಿಸ್ಟೆನ್ಸ್ ಬಂದ್ಬಿಟ್ಟು 23,400 ಇದೆ. ಇವತ್ತಿನ ದಿವಸ ಟ್ರೇಡ್ ಮಾಡಿದ್ದಿದ್ರೆ ಏನು ಆಪರ್ಚುನಿಟಿ ಸಿಕ್ಕಿರೋದು ನಮಗೆ. ಎಲ್ಲರೂ ಒಂದು ಕಡೆ ಟ್ರೇಡ್ ಮಾಡೋ ಸಾಧ್ಯತೆಗಳು ಸಿಗ್ತಾ ಇತ್ತಾ ನೋಡೋಣ ಬನ್ನಿ. ಮೊದಲನೇದಾಗಿ ಪ್ರೈಸಸ್ಸು ನಿನ್ನೆಯಿಂದ ಕಂಟಿನ್ಯೂಸ್ ಆಗಿ ಬಿತ್ತು. ಆ್ಯಂಡ್ ಇವತ್ತು ಕೂಡ ದೇರ್ ವಾಸ್ ಓಪನ್ ಈಸ್ ಈಕ್ವಲ್ ಟು ಹೈ ಆಗಿತ್ತು. ಓಪನ್ ಈಸ್ ಈಕ್ವಲ್ ಟು ಹೈ ಆಗಿರೋದ್ರಿಂದ ಮಾರ್ಕೆಟ್ ಬೇರಿಷೇ ಇದೆ ಅಂತ ಅನ್ಕೊಳ್ತೀವಿ. ಆ್ಯಂಡ್ ಡ್ರಾಪ್ ಬೇಸ್ ಡ್ರಾಪ್ ಕರೆಕ್ಟಾ. ಈ ಜಾಗದಲ್ಲಿ ಒಂದು ಆಪರ್ಚುನಿಟಿ ಸಿಕ್ಕಿತ್ತು. ದಿಸ್ ಇಸ್ ದಟ್ ಏರಿಯಾ ವೇರ್ ಐ ವುಡ್ ಹವ್ ಟೇಕನ್ ಎ ಸೆಲ್ ಎಂಟ್ರಿ. ಆದರೆ ಪ್ರೈಸ್ ಏನಾಯಿತು, ಕಂಪ್ಲೀಟ್ಲಿ ರೇಂಜ್ ಬೌಂಡ್. ಆ ಕಡೆನೂ ಅಲ್ಲಾಡಲಿಲ್ಲ, ಈ ಕಡೆನೂ ಅಲ್ಲಾಡಲಿಲ್ಲ, ಕಂಪ್ಲೀಟ್ಲಿ ರೇಂಜ್ ಬೌಂಡ್ ಆಗೋಯ್ತು. ಸೊ ಆಪ್ಷನ್ ಸೆಲ್ಲರ್ಸ್ಗೆ ಇದೊಂಥರ ಎತ್ತಿದ ಕೈ ಇದ್ದಂಗಿದು. ಪ್ರೈಸಸ್ಸು ಅಲ್ಲೇ ರೇಂಜ್ ಬೌಂಡ್ ಆಗೋಯ್ತು ಅಂದಾಗ ಹೆಂಗೆ ಹೋಗಲಿ ಮಾರ್ಕೆಟು ನಮಗೆ ಪ್ರಾಫಿಟ್ ಪ್ರೀಮಿಯಂ ಕರಗಿ ಪ್ರಾಫಿಟ್ ಕೊಡ್ತಾನೆ. ಸೊ ನಾಳೆ ಏನಾಗ್ಬೋದು ಸರ್ ಸಾಧ್ಯತೆಗಳು? ಒಂದು ಟ್ರ್ಯಾಪ್ ಮಾಡ್ಬೋದು ಯಾರಿಗೆ, ಬೈಯರ್ಸ್ಗೆ, ಸೆಲ್ಲರ್ಸ್ಗೆ. ಅಥವಾ ನಿಜವಾಗ್ಲೂ ವಾರ್ ಅದು ಇದು ಗ್ಯಾರಂಟಿ ಆಗಿದೆ ಅಂತ ಹೇಳಿದ್ರೆ ಡೆಫಿನೆಟ್ಲಿ ಇನ್ನೂ ಬೀಳುತ್ತೆ. ಸೊ ಅದಾನಿ ಕೂಡ ಯಾವುದೋ ಒಂದು ಬ್ರೈಬರಿ ಚಾರ್ಜಸಲ್ಲಿ ಗ್ರೂಪ್ ಚೇರ್ಮನ್ಗೆ ಕೇಸ್ ಹಾಕಿರೋದ್ರಿಂದ ಅಲ್ಲಿಂದನೂ ಕೂಡ ಒಂದು ಸ್ವಲ್ಪ ಇಲ್ಲಿ ಇಂಪ್ಯಾಕ್ಟ್ ಕಾಣಿಸ್ತಾ ಇದೆ. ಸೊ ಅದನ್ನು ನೋಡಬೇಕು ನಿಜವಾಗ್ಲೂ ಆಗತ್ತಾ ಆಗಲ್ವಾ ಅಂತ. ಫಾಲೋಡ್ ಬೈ ಬ್ಯಾಂಕ್ ನಿಫ್ಟಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಬ್ಯಾಂಕ್ ನಿಫ್ಟಿಲಿ ಹ್ಯಾಮರ್ ಫಾರ್ಮೇಷನ್ ಆಗಿದೆ. ಕೆಳಗೆ ಬಿದ್ದು ಒಂದು ರೀಟ್ರೇಸ್ಮೆಂಟ್ ತೊಗೊಂಡಿದೆ. ಸೊ ಎನ್ ಪ್ಯಾಟರ್ನ್ ಆಗಿದ್ರೆ ಇನ್ನೂ ಫರ್ದರ್ ಬಿದ್ದಿರೋದು, ಬಟ್ ಲೋನ ಸ್ಟಿಲ್ ಇಟ್ ಹ್ಯಾಸ್ ಸಸ್ಟೈನ್ಡ್. ಈ ಜಾಗದಲ್ಲಿ ಇನ್ನೂ ಸಸ್ಟೈನ್ ಮಾಡ್ಕೊಂಡಿದೆ. ಆ್ಯಂಡ್ ಚಾಣಕ್ಯ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಅಂತ ತೊಗೊಂಡ್ರೆ ಒಂದು ಚಾಣಕ್ಯ ಸಪೋರ್ಟು 49,900 ಚಾಣಕ್ಯ ಸಪೋರ್ಟು, ಹಾಗೇನೆ ರೆಸಿಸ್ಟೆನ್ಸ್ ಬಂದ್ಬಿಟ್ಟು 50,800 ರೆಸಿಸ್ಟೆನ್ಸು. ಇವತ್ತಿನ ದಿವಸ ಎಲ್ಲೆಲ್ಲ ಆಪರ್ಚುನಿಟಿ ಸಿಕ್ಕಿತ್ತು ಒಂದ್ಸತಿ ಅದನ್ನು ನೋಡ್ಬಿಡೋಣ ಬನ್ನಿ. ಸೊ ಬೆಳಗ್ಗೆ 9:15 ಟ್ರೇಡ್ ಆದಾಗ ಆ್ಯಸ್ ಯೂಶುವಲ್ ಓಪನ್ ಈಸ್ ಈಕ್ವಲ್ ಟು ಹೈ ಅಥವಾ ಪ್ರೈಸಸ್ ಬೇರಿಶ್ ಹೋಗಬೇಕಾಗಿತ್ತು. ಅದಾದಮೇಲೆ ಡ್ರಾಪು ತೊಗೊಂಡಾಗ ದಿಸ್ ವಾಸ್ ದಿ ಏರಿಯಾ. ನೋಡ್ರಿ, ಈ ಜಂಕ್ಷನ್ ಕರೆಕ್ಟಾಗಿ ಅಲ್ಲಿ ತಾಕ್ಬಿಟ್ಟು ಕೆಳಗೆ ಬಿದ್ದೆ. ಸೊ ಇಲ್ಲೊಂದು ಟ್ರೇಡ್ ಬರ್ತಾ ಇತ್ತು, ಬಟ್ ಅನ್ಫಾರ್ಚುನೇಟ್ಲಿ ಟ್ರೇಡ್ ಏನಾಯಿತು, ಸ್ಟಾಪ್ ಲಾಸ್ ಹಂಟಿಂಗ್ ಆಗಿ ಮಾರ್ಕೆಟ್ ರಿವರ್ಸ್ ಆಗಿ ಇಟ್ ವಾಸ್ ಎ ಕನ್ವರ್ಷನ್ ಝೋನ್. ಡ್ರಾಪ್ ಇರೋದೇನಾಯಿತು, ಇಟ್ ವಾಸ್ ಎ ಸಪ್ಲೈ ಝೋನ್ ಆಗಿತ್ತು. ಸಪ್ಲೈ ಝೋನ್ ಏನಾಯಿತು, ಡಿಮ್ಯಾಂಡ್ ಝೋನ್ ಆಗಿ ಈ ಜಂಕ್ಷನಲ್ಲಿ ಕನ್ವರ್ಟ್ ಆಯಿತು. ಡಿಮ್ಯಾಂಡ್ ಝೋನ್ ಆಗಿ ಕನ್ವರ್ಟ್ ಆಗಿ ಕನ್ಫರ್ಮೇಷನ್ ಕೂಡ ಕೊಟ್ಟಿದೆ. ಸೊ ಬ್ಯಾಂಕ್ ನಿಫ್ಟಿ ನಾಳೆ ಬುಲ್ಲಿಶ್ ಟ್ರೆಂಡ್ ನೋಡೋ ಸಾಧ್ಯತೆಗಳಿದೆ. ನೋಡೋಣ ನಿಜವಾಗ್ಲೂ ಅದು ಬುಲ್ಲಿಶ್ ಟ್ರೆಂಡ್ ಹೋಗುತ್ತಾ ಅಂತ. ಸ್ವಲ್ಪ ಹೈಯರ್ ಪಿಕ್ಚರ್ ಅಂತ ತೊಗೊಂಡಾಗ ಈ ಜಾಗದಲ್ಲಿ ಟ್ವೀಸರ್ ಬಾಟಮ್ ಆಗಿತ್ತು 1 hour ಚಾರ್ಟಲ್ಲಿ. ಅಲ್ಲಿಂದ ತಾಕ್ಬಿಟ್ಟು ಡಿಮ್ಯಾಂಡ್ ಝೋನ್ ಹತ್ರ ಮೇಲೆ ಹೋಗಿದ್ದಾನೆ. ಸೊ ವಿ ಜಸ್ಟ್ ಹ್ಯಾವ್ ಟು ವೇಟ್ ಆ್ಯಂಡ್ ವಾಚ್. ಇಲ್ಲಿ ಕ್ರಿಯೇಷನ್ ಆಗಿತ್ತು, ಇದಕ್ಕೆ ಚೆಕ್ಮೇಟ್ ಅಂತ ಕರೀತಾರೆ. ಯಾವಾಗ 14th ನಂಬರ್ 15th ನಂಬರ್ ಈ ಜಂಕ್ಷನ್ ಏನಾಗಿತ್ತು, ಚೆಕ್ಮೇಟ್ ವಾಸ್ ಎ ಕ್ರಿಯೇಷನ್. ಅಲ್ಲಿಂದ 21st ನವಂಬರ್ ಕನ್ಫರ್ಮೇಷನ್ ಕೊಟ್ಟಿದೆ. ಆಸ್ ಪರ್ ದ ಕ್ಯಾಂಡಲ್ ಸ್ಟಿಕ್ ಬ್ಯಾಂಕ್ ನಿಫ್ಟಿ ಬುಲ್ಲಿಶ್ ಇದೆ. ಡೈಲಿ ಚಾರ್ಟಲ್ಲಿ ಕೂಡ ಲೋ ಇಂದ ಹೈ ಆಗಿ ಹ್ಯಾಮರ್ ಫಾರ್ಮೇಷನ್ ಆಗಿದೆ. ಸೊ ಇದು ಎಲ್ಲವುದು ಏನಂತ ಹೇಳ್ತಾ ಇದೆ, ಸ್ವಲ್ಪ ಬುಲ್ಲಿಶ್ ಹೋಗೋ ಸಾಧ್ಯತೆಗಳಿದೆ ಅಂತ ತೋರಿಸ್ತಾ ಇದೆ. ನೋಡೋಣ ನಿಜವಾಗ್ಲೂ ಬುಲ್ಲಿಶ್ ಹೋಗುತ್ತಾ ಅಂತ ನೋಡಬೇಕು. ನೆಕ್ಸ್ಟು ಫಿನ್ ನಿಫ್ಟಿ ನೋಡೋಣ ಬನ್ನಿ. ಫಿನ್ ನಿಫ್ಟಿ ಡೈಲಿ ಚಾರ್ಟಲ್ಲೂ ಸೇಮ್ ಪ್ಯಾಟರ್ನ್, ಸೇಮ್ ಫಾರ್ಮೇಷನ್, ಬಟ್ ಇಲ್ಲಿ ಹ್ಯಾಮರ್ ಆಗಿಲ್ಲ. ಯಾಕೆಂದರೆ ಬಾಡಿ ಮತ್ತು ಶ್ಯಾಡೋ ಆಲ್ಮೋಸ್ಟ್ ಈಕ್ವಲ್ ಇದೆ. ಕಂಪ್ಲೀಟ್ಲಿ ಇದು ಅಂತಲ್ಲ, ಆಲ್ಮೋಸ್ಟ್ ಈಕ್ವಲ್ ಇದೆ. ಚಾಣಕ್ಯ ಸಪೋರ್ಟು 23,150 ಹೇಳ್ತಾ ಇದೆ, ಮತ್ತು ಸಪೋರ್ಟ್ ರೆಸಿಸ್ಟೆನ್ಸ್ ಬಂದ್ಬಿಟ್ಟು 23,400. ಇವತ್ತಿನ ದಿವಸ ನಾನು ಏನಾದ್ರು ಟ್ರೇಡಿಂಗ್ ಆಪರ್ಚುನಿಟಿ ಹುಡುಕಿದ್ರೆ ಏನಾಗಿರೋದು ನೋಡೋಣ ಬನ್ನಿ. ಆಸ್ ಯೂಶುವಲ್ ಮಾರ್ಕೆಟ್ ಫಸ್ಟ್ ಕ್ಯಾಂಡಲ್ ಸಿಕ್ಕಾಬಿಟ್ಟೆ ದೊಡ್ಡ ಕ್ಯಾಂಡಲ್ ಆಗಿತ್ತು. ಬಿಕಾಸ್ ಎಲ್ಲರೂ ಬೇರಿಶ್ ಹೋಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿ ಸುಮಾರು ಜನ ಪೊಸಿಷನ್ಸ್ ತೊಗೊಂಡ್ಬಿಟ್ಟಿದ್ರು. ಅದಾದಮೇಲೆ ಡ್ರಾಪು ಇಲ್ಲಿ ಅಪ್ಪರ್ ಶ್ಯಾಡೋ ಆಗಿ
ನಮಗೆ ಯಾವುದೇ ಥರದ ರಿವರ್ಸಲ್ ಸಿಗ್ನಲ್ ಕೊಟ್ಟಿಲ್ಲ. ನೀವು ಕ್ಲೀನಾಗಿ ಅಬ್ಸರ್ವ್ ಮಾಡಿರಿ, ಇಲ್ಲಿಂದ ಬೀಳತ್ತೆ ಅಂತ ಯಾವುದೇ ಥರ ಸಿಗ್ನಲ್ ಕೊಟ್ಟಿಲ್ಲ. ಇಲ್ಲೊಂದು ಕಡೆ ಕೊಡ್ತು, ಬಟ್ ಅದಕ್ಕೆ ಅಷ್ಟು ಸ್ಟ್ರೆಂತ್ ಇಲ್ಲ. ಸೊ ಇದ್ರ ಪ್ರಕಾರ ನಾನು ಯಾವುದೇ ಥರ ಟ್ರೇಡು ಹಾಕೋ ಹಾಗಿಲ್ಲ. ಇದಾಯಿತು ಫಿನ್ ನಿಫ್ಟಿ. ನೆಕ್ಸ್ಟು ಮಿಡ್ ಕ್ಯಾಪ್ ನಿಫ್ಟಿ ನೋಡಿದ್ರೆ, ಮಿಡ್ ಕ್ಯಾಪ್ ನಿಫ್ಟಿಲಿ ಹೈ ವೇವ್ ಕ್ಯಾಂಡಲ್ ಆಗಿದೆ ನೋಡ್ರಿ. ಸೀರೀಸ್ ಆಫ್ ಹೈ ವೇವ್ ಕ್ಯಾಂಡಲ್, ಒಂದು ಡೋಜಿ, ನೋ ಬಾಡಿ ನೋ ಶ್ಯಾಡೋ, ಆಮೇಲೆ ಹ್ಯಾಂಗಿಂಗ್ ಮ್ಯಾನ್ ಟೈಪ್ ಶ್ಯಾಡೋ, ಸಾರಿ ಇನ್ವರ್ಟೆಡ್ ಹ್ಯಾಮರು, ಆಮೇಲೆ ಇವತ್ತು ಹೈ ವೇವ್ ಕ್ಯಾಂಡಲು. ಸೊ 4 ದಿವಸ ಕಂಟಿನ್ಯೂಸ್ ಆಗಿ ಮಾರ್ಕೆಟ್ ಸೈಡ್ ವೇಸ್ ಕೂಡ ಆಗಿದೆ. ಆಮೇಲೆ ಇವತ್ತು ಶ್ಯಾಡೋನು ಸಿಕ್ಕಾಪಟ್ಟೆ ದೊಡ್ಡದಾಗಿರೋದ್ರಿಂದ ನಾಳೆ ಮಿಡ್ ಕ್ಯಾಪ್ ನಿಫ್ಟಿಯಲ್ಲಿ ಒನ್ ಸೈಡೆಡ್ ಮೂವ್ಮೆಂಟ್ ಕಾಣಿಸ್ಕೊಳ್ಳೋ ಸಾಧ್ಯತೆಗಳು ತುಂಬಾ ಇದೆ. ಒನ್ ಸೈಡ್ ಅಂದರೆ ಒಂದು ಕಾಲ್ ಬೈ ಮೇಲ್ಗಡೆ ಹೋಗ್ಬೋದು, ಅಥವಾ ಪುಟ್ ಬೈ ಒಂದೇ ಸಮನೆ ಕೆಳಗೆ ಬಿದ್ದೋಗ್ಬೋದು. ನೋಡೋಣ. ಹೈವೇವ್ ಪ್ಯಾಟರ್ನ್ ಅಟ್ ದಿ ಸಪೋರ್ಟ್ ಆಗಿರೋದ್ರಿಂದ ವಿ ಆರ್ ಎಕ್ಸ್ಪೆಕ್ಟಿಂಗ್ ದ ಮಿಡ್ ಕ್ಯಾಪ್ ನಿಫ್ಟಿ ಟು ಗೋ ಬುಲ್ಲಿಶ್. ನೋಡೋಣ ಆಸ್ ಪರ್ ದ ಕ್ಯಾಂಡಲ್ 6 ಪ್ಯಾಟರ್ನ್ ಆಗತ್ತಾ ಇಲ್ವಾ. ಚಾಣಕ್ಯ ಸಪೋರ್ಟ್ ಏನು ಹೇಳ್ತಾ ಇದೆ? ಚಾಣಕ್ಯ ಸಪೋರ್ಟ್ ಬಂದ್ಬಿಟ್ಟು 12,075ಗೆ ಹೋಗಲ್ಲ. ಅದೇ ತರ ರೆಸಿಸ್ಟೆನ್ಸು 12,250ಗೆ ಬೀಳಲ್ಲ ಅಂತ ಹೇಳ್ತಾ ಇದೆ. ಇದು ಚಾಣಕ್ಯ ರೆಸಿಸ್ಟೆನ್ಸ್. ಇವತ್ತಿನ ದಿವಸ ಟ್ರೇಡಿಂಗ್ ಆಪರ್ಚುನಿಟೀಸ್ ಎಲ್ಲೆಲ್ಲಿ ಇತ್ತು ಅಂತ ನೋಡೋಣ ಬನ್ನಿ. ಮೊದಲನೇದಾಗಿ ಈ ಜಂಕ್ಷನ್ನು ಈವ್ನಿಂಗ್ ಸ್ಟಾರ್ ಫಾರ್ಮೇಶನ್ ಆಗಿತ್ತು. ಆ್ಯಂಡ್ ಈ ಜಾಗದಲ್ಲಿ ನಾ ಏನಾದ್ರು ಇಫ್ ಐ ಹ್ಯಾಡ್ ಕನ್ಸ್ಟ್ರಕ್ಟೆಡ್, ಎಲ್ಲೂ ತಾಕ್ಲಿಲ್ಲ ನನಗೆ ನೋಡ್ರಿ, ಆಲ್ಮೋಸ್ಟ್ ಹತ್ರ ಬಂದಿದ್ದು ತಾಕ್ಲಿಲ್ಲ. ಸೊ ಐ ವುಡಂಟ್ ಹ್ಯಾವ್ ಗಾಟ್ ಎನಿ ಆಪರ್ಚುನಿಟಿ. ಆ್ಯಂಡ್ ರೆಕಾರ್ಡಿಂಗ್ ಆಫ್ ಸೆಷನ್ ಅಂತ ಇಲ್ಲಿಂದ ಕೌಂಟ್ ಮಾಡ್ಕೊಳ್ತಾ ಹೋದ್ರೆ ಮೊದಲನೇ ಬ್ರೇಕ್ಔಟ್ 1, 2, ಇಲ್ಲಿ 3, ಫಾಲೋಡ್ ಬೈ 4, 5, 6, 7, 8, 9 ಆದ್ಮೇಲೆ ಓವರ್ ಎಕ್ಸ್ಟೆನ್ಷನ್ ಆಗಿ ಪ್ರೈಸಸ್ ಅಲ್ಲಿಂದ ಬೀಳಕ್ ಕಾಣಿಸ್ಕೊಂಡಿದೆ. ಆಮೇಲೆ ಪ್ರೈಸ್ ವಾಸ್ ಕಂಪ್ಲೀಟ್ಲಿ ಕನ್ಸಾಲಿಡೇಟೆಡ್, ಕಂಪ್ಲೀಟ್ಲಿ ಸೈಡ್ ವೈಸ್ ಹೊಟ್ಟೋಗಿದೆ. ಸೊ ಇದಾಯ್ತು ಮಿಡ್ ಕ್ಯಾಪ್ ನಿಫ್ಟಿ. ಫಾಲೋಡ್ ಬೈ ಸೆನ್ಸೆಕ್ಸ್. ಸೆನ್ಸೆಕ್ಸ್ ಏನಾಗಿತ್ತಪ್ಪ ಅಂತ ಹೇಳಿದ್ರೆ, ಕಂಟಿನ್ಯೂಸ್ ಅಪ್ಪರ್ ಶಾಡೋಸ್ ನೋಡಿ, ಮೇಲ್ ಹೋದ ತಕ್ಷಣ ರಿಜೆಕ್ಷನ್, ಮೇಲ್ ಹೋದ ತಕ್ಷಣ ರಿಜೆಕ್ಷನ್, ಮೇಲ್ ಹೋದ ತಕ್ಷಣ ರಿಜೆಕ್ಷನ್. ಸೊ ನಾಳೆ ಆಸ್ ಪರ್ ದ 5 ಮಿನಿಟ್ಸ್ ಗ್ರಾಫ್ ಪ್ರೈಸಸ್ ಬೀಳೋ ಸಾಧ್ಯತೆಗಳು ತುಂಬಾ ಇದೆ. ಯಾಕೆ? ಹೈಗೆ ಹೋಗಕ್ ಆಗ್ತಾ ಇಲ್ಲ, ಕಂಪ್ಲೀಟ್ ರಿಜೆಕ್ಷನ್ಸ್ ಆಗ್ತಾ ಇದೆ. ಅಂಡ್ ಒಂದ್ ಸೈಡ್ ಏನಕ್ಕೋಸ್ಕರ ಇವತ್ತಾಯ್ತು, ಒಂದೇ ಜಂಕ್ಷನ್ ನಿನ್ನೆ ಲಾಂಗ್ ಅಪ್ಪರ್ ಶಾಡೋ ಆಗಿತ್ತು, ಅದ್ರದ್ದು ಎಕ್ಸ್ಟೆನ್ಷನ್ ಆಗಿದೆ ಇವತ್ತಷ್ಟು, ಎಕ್ಸ್ಟೆನ್ಷನ್ ಆಗಿದೆ. ಸೊ ಹಾಗಾಗಿ ಇವತ್ತು ಬೀಳಲೇಬೇಕಾಗಿತ್ತು ಮಾರ್ಕೆಟ್. ಅಂಡ್ ಆಸ್ ಪರ್ ದಿ 5 ಮಿನಿಟ್ಸ್ ಗ್ರಾಫ್ ಸಿಕ್ಕಾಬಟ್ಟೆ ಎಕ್ಸ್ಟೆನ್ಷನ್ ಒಂದೇ ಜಾಗದಲ್ಲಿ ಅಟ್ ದ ರೆಸಿಸ್ಟೆನ್ಸ್ ಆಗಿರೋದ್ರಿಂದ ನಾಳೆನೂ ಕೂಡ ಸೆನ್ಸೆಕ್ಸ್ ಬೀಳೋ ಸಾಧ್ಯತೆಗಳು ತುಂಬಾನೇ ಇದೆ. ಸ್ವಲ್ಪ ಕೇರ್ಫುಲ್ ಆಗಿ ಟ್ರೇಡ್ ಮಾಡಿ. ಇದಲ್ಲದೆ ಇಂಪ್ಲೈಡ್ ವಾಲಟಾಲಿಟಿ ಪ್ರಕಾರ ಅದಾನಿ ಪೋರ್ಟ್ ಬಂದ್ಬಿಟ್ಟು ಇಂಪ್ಲೈಡ್ ವಾಲಟಾಲಿಟಿ ಆಲ್ಮೋಸ್ಟ್ 100 ಟಚ್ ಆಗಿದೆ. ಸೊ ಆಸ್ ಪರ್ ದ ಡೈಲಿ ಗ್ರಾಫ್ ಮತ್ತೆ ಇವತ್ತಿನ ಜನರಲ್ ನ್ಯೂಸ್ ಪ್ರಕಾರ ಕಂಪಲ್ಸರಿ ಅದಾನಿ ಪೋರ್ಟ್ ಬೀಳಲೇಬೇಕಾಗಿತ್ತು. ಅಂಡ್ ಇನ್ ಕೇಸ್ ಟೆಕ್ನಿಕಲ್ ಚಾರ್ಟ್ ಪ್ರಕಾರ ಏನಾದ್ರು ಸಪೋರ್ಟ್ ತಗೊಂಡಿದ್ದಾನೆ ಅಂತ ಹೇಳಿದ್ರೆ, ಸೊ ಈ ಜಾಗನೇ ಸಪೋರ್ಟ್ ತಗೊಂಡಿದೆ. ಯಾಕೆ ಅಂದ್ರೆ ಬ್ರೇಕ್ಔಟ್ ಕ್ರಿಯೇಷನ್ ಹ್ಯಾಪನ್ ಆನ್ 21st ಡಿಸೆಂಬರ್ 2023. ಅದೇ ಜಾಗದ ಹತ್ರ ಸಪೋರ್ಟ್ ತಗೊಂಡು ರೀಟ್ರೇಸ್ಮೆಂಟ್ ತಗೊಂಡಿದ್ದಾನೆ. ಇಲ್ಲೇ ಸಸ್ಟೈನ್ ಆಗ್ಬಿಡ್ತಾನೆ, ಇಲ್ಲ ಫರ್ದರ್ ಬ್ರೇಕ್ಔಟ್ ಆಗೋ ಸಾಧ್ಯತೆಗಳು ತುಂಬಾ ಇದೆ. ಬುಲ್ಲಿಶ್ ಹೋಗಲ್ಲ. ಮೇಜರ್ ರೀಸನ್ ಏನಕ್ಕೋಸ್ಕರ ಅಂದ್ರೆ ಇಲ್ಲಿ ಒಂದು ಫಾಲಿಂಗ್ ವಿಂಡೋ ಆಗಿದೆ, ಈ ಜಂಕ್ಷನ್ ಅಲ್ಲಿ ಫಾಲಿಂಗ್ ವಿಂಡೋ ಆಗಿದೆ. ಸೊ ಫಾಲಿಂಗ್ ವಿಂಡೋ ನೋಡಿಕೊಂಡು ಆಮೇಲೆ ನಾವು ಡಿಸಿಷನ್ ತಗೋಬೇಕು. ಇದಕ್ಕಿಂತ ಮೇಲ್ಗಡೆ ಬುಲ್ಲಿಶ್ ಕ್ಯಾಂಡಲ್ ಬರೋ ತನಕ ನಮ್ಮ ಮಾರ್ಕೆಟ್ ಕಂಪ್ಲೀಟ್ಲಿ ಸೈಡ್ ವೇಸ್ ಅಂತಾನೆ ಹೇಳಿದ್ದೀನಿ. ಸೊ ಸೈಡ್ ವೇಸ್ ಬೇಸ್ ಸ್ಟ್ರಾಟಜೀಸ್ ನೀವು ಅದಾನಿ ಪೋರ್ಟ್ಗೆ ಹಾಕೊಂಡ್ರೆ ಪ್ರಾಬಬ್ಲಿ ಯು ಕ್ಯಾನ್ ಅರ್ನ್ ಸಮ್ ಡಿಸೆಂಟ್ ಅಮೌಂಟ್ ಆಫ್ ರೆವೆನ್ಯೂ. ಅಂಬುಜಾ ಸಿಮೆಂಟ್ ಅಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಅಲ್ಲೂ ಕೂಡ ಸೇಮ್ ಏನ್ ರೀಸನು, ಅದಾನಿ ಅವರು ಟೇಕ್ ಓವರ್ ಮಾಡಿದ್ರು, ಕರೆಕ್ಟ್ ಅಲ್ವಾ? ಸೊ ಅದಾನಿ ರಿಲೇಟೆಡ್ ಯಾವುದೇ ಸ್ಟಾಕ್ಸ್ ಇದ್ರೆ ಎಲ್ಲದರಲ್ಲೂ ಒಂದೇ ತರ ಇಂಪ್ಯಾಕ್ಟ್ ಆಗಿದೆ. ಗ್ಯಾಪ್ ಡೌನ್ ಆಗಿ ಒಂದು ಫಾಲಿಂಗ್ ವಿಂಡೋ ಆಗಿದೆ. ಅಕಸ್ಮಾತ್ ಅಲ್ಲೊಂದು ಹಾರಿಸಾಂಟಲ್ ಏನ್ ಮಾಡಿ ಝೂಮ್ ಔಟ್ ಮಾಡಿದ್ರೆ ಇಲ್ಲಿ ಮೇಜರ್ ರೆಸಿಸ್ಟೆನ್ಸ್ ಇತ್ತು, ಆ ರೆಸಿಸ್ಟೆನ್ಸ್ ಸಪೋರ್ಟ್ ಕನ್ವರ್ಟ್ ಆಗ್ತಾ ಇದೆ. ದಟ್ ಇಸ್ ವಾಟ್ ಅದಾನಿ ಅಂಬುಜಾ ಸಿಮೆಂಟ್ ಇಸ್ ಆಲ್ಸೋ ಟೆಲ್ಲಿಂಗ್. ಪ್ರೈಸಸ್ ಆಲ್ಮೋಸ್ಟ್ ಬಿದ್ದಿದೆ, ಇನ್ನು ಫರ್ದರ್ ಬೀಳೋ ಸಾಧ್ಯತೆಗಳಿದೆ. ಬಟ್ ನೋಡೋಣ ಏನಾಗಬೇಕು ಅಂತ. ನೆಕ್ಸ್ಟ್ ಎಸಿಸಿದು ಕೂಡ ಇಂಪ್ಲೈಡ್ ವಾಲಟಾಲಿಟಿ ಮೋರ್ ದನ್ 90 ಇದೆ. ಬ್ರೇಕ್ ಅವೇ ಗ್ಯಾಪ್ ಅಂತ ಕರೀತಾರೆ. ಒಂದೇ ಜಂಕ್ಷನ್ ಅಲ್ಲಿ ಎಷ್ಟೊಂದು ವಿಂಡೋಸ್ ಇದ್ದು ಅಲ್ಲಿ ಒಂದು ಬುಲ್ಲಿಶ್ ಕ್ಯಾಂಡಲ್ ಕೂಡ ಈ ತರ ಬಂದು ಕೂತಿದೆ ಅಂದ್ರೆ ಈ ಪ್ಯಾಟರ್ನ್ಗೆ ಬ್ರೇಕ್ ಅವೇ ಗ್ಯಾಪ್ ಅಂತ ಕರೀತಾರೆ. ಇಲ್ಲಿಂದ ಸಪೋರ್ಟ್ ಏನಾದ್ರು ತಗೊಂಡಿದೆ ಅಂದ್ರೆ ಬುಲ್ಲಿಶ್ ಅಂತೂ ಹೋಗಲ್ಲ. ಎಲ್ಲ ಇದನ್ನ ತೋರಿಸ್ತಾ ಇರೋದೇನಕ್ಕೆ, ಮಾರ್ಕೆಟ್ ಸೈಡ್ ವೇಸ್ ಇರುತ್ತೆ, ಸಪೋರ್ಟ್ ರೆಸಿಸ್ಟೆನ್ಸ್ ಗೆಟಿಂಗ್ ಕನ್ವರ್ಟೆಡ್ ಟು ಸಪೋರ್ಟ್. ಸೊ ಎಸಿಸಿ ಕೂಡ ಕಂಪ್ಲೀಟ್ಲಿ ಸೈಡ್ ವೇಸ್ ಇರುತ್ತೆ. ರಿಲಯನ್ಸ್ ಏನಾಗಿದೆ ನೋಡೋಣ ಬನ್ನಿ. ರಿಲಯನ್ಸ್ ಅಲ್ಲಿ ಅರೌಂಡ್ 92 to 93 ಇದೆ ಇಂಪ್ಲೈಡ್ ವಾಲಟಾಲಿಟಿ. ಅಂಡ್ ಪ್ರೈಸಸ್ ಕಂಟಿನ್ಯೂಸ್ ಆಗಿ ಬೀಳ್ತಾನೆ ಇದೆ, ಎಲ್ಲೂ ಸಪೋರ್ಟ್ ತಗೋತಾ ಇಲ್ಲ. ಲೋಯೆಸ್ಟ್ ಪಾಯಿಂಟ್ ಅಲ್ಲಿ ಒಂದು ಹಾರಿಸಾಂಟಲ್ ಲೈನ್ ಹಾಕೊಂಡ್ರೆ ಅಲ್ಲೆಲ್ಲ ಕಂಪ್ಲೀಟ್ ವೇರಿಯೇಷನ್ ಆಗಿದೆ ಹೊರತು ಅದೇ ನಂಗೆ ಮೇಜರ್ ಸಪೋರ್ಟ್ ಅಂತ ಎಲ್ಲೂ ಕಾಣಿಸ್ತಾ ಇಲ್ಲ. ಕನ್ವರ್ಷನ್ ಝೋನ್ ಅಲ್ವೇ ಅಲ್ಲ, ಒಂದು ಸ್ವಲ್ಪ ಮೇಲಿತ್ತು ಕನ್ವರ್ಷನ್ ಝೋನ್. ನೋಡೋಣ ಇನ್ ಕೇಸ್ ಬೇರೆ ಏನಾದ್ರು ಫರ್ದರ್ ಲೋ ಮಾಡ್ತು ಅಂದ್ರೆ ಅರೌಂಡ್ 1103 or 1107
ಈ ಜಂಕ್ಷನ್ ಅಲ್ಲಿ ಒಂದು ಸಪೋರ್ಟ್ ಕಾಣಿಸ್ತಾ ಇದೆ, ಅಲ್ಲಿ ಸಪೋರ್ಟ್ ತಗೊಳ್ತಾನೋ ಏನೋ ನೋಡೋಣ. ಫಾಲೋಡ್ ಬೈ UPL. UPL 555 ಅಲ್ಲಿ ಓಡ್ತಾ ಇದೆ. ಅಂಡ್ ಇಲ್ಲಿ ಕ್ಲೀನ್ ಆಗಿ ಅಬ್ಸರ್ವ್ ಮಾಡಿ, ಈವ್ನಿಂಗ್ ಸ್ಟಾರು ಸಪ್ಲೈ ಝೋನ್. ಕಣ್ಣು ಮುಚ್ಕೊಂಡು ನಾಳೆ UPL ಶಾರ್ಟ್ ಸ್ಟ್ರಾಡಲ್ ವಿತ್ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿ. ಪ್ರೈಸಸ್ ಒಂದಾಗ ಕೆಳಗೆ ಬೀಳುತ್ತೆ ಅಥವಾ ಅಲ್ಲೇ ರೇಂಜ್ ಆಗ್ತಾನೆ. ಅಲ್ಲಿ ಒಂದು ಸಪ್ಲೈ ಝೋನ್ ಕ್ರಿಯೇಟ್ ಆಗಿದೆ UPL ಅಲ್ಲಿ. ಓಕೆ ಅಲ್ವಾ? ಸೊ ಇದಾಯ್ತು ಇವತ್ತಿನ ಪೋಸ್ಟ್ ಮಾರ್ಕೆಟ್ ಅನಾಲಿಸಿಸ್. ಇನ್ನು ಯಾರಿಗಾರು ಏನಾದ್ರು ಫಂಡಮೆಂಟಲ್ಸ್ ಅಥವಾ ಕ್ವಾಲಿಟಿ ಗುಡ್ ಸ್ಟಾಕ್ಸ್ ಯಾವ ಪ್ರೈಸಲ್ಲಿ ತೊಗೊಳ್ಬೇಕು ಅಂತ ಬೇಕು ಅಂದರೆ ಯು ಕ್ಯಾನ್ ಆಲ್ವೇಸ್ ಪಿಂಗಸ್. ಆಮೇಲೆ ಶುಕ್ರವಾರ, ಶನಿವಾರ, ಭಾನುವಾರ ನಮ್ಮದು ಸೆಮಿನಾರ್ ನಡೆಯುತ್ತೆ. ಆ ಸೆಮಿನಾರ್ಗೆ ಯಾರು ಜಾಯ್ನ್ ಆಗೋರು, ಒಂದು ಹೊಸ ಬ್ಯಾಚ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ, ಬಂದು ರಿಜಿಸ್ಟರ್ ಮಾಡ್ಕೋಬೋದು. ಆ್ಯಂಡ್ ಶನಿವಾರ ಬೆಳಗ್ಗೆ 10:30 12:30 ತನಕ ಫ್ರೀ ಸೆಮಿನಾರ್ ಇರುತ್ತೆ ಸ್ಟಾಕ್ ಮಾರ್ಕೆಟ್ ರಿಲೇಟೆಡು. ಅದಕ್ಕೆ ಕೂಡ ನಿಮ್ಮ ಫ್ರೆಂಡ್ಸ್ನ ರಿಲೇಟಿವ್ಸ್ನು ಯಾರನ್ನಾರು ಜಾಯಿನ್ ಮಾಡಿಸ್ಬೋದು, ಅಥವಾ ನೀವೇ ಬರ್ತೀರಂದ್ರೆ ನೀವೂ ಬರ್ಬೋದು. ಓಕೆ. ಆಮೇಲೆ ಸಂಡೇ ಡೆಮೋ ಕ್ಲಾಸಸ್ ಕೂಡ ಇರುತ್ತೆ. ಸಂಡೇ 12:30 ಮೇಲೆ ಡೆಮೋ ಕ್ಲಾಸಸ್ ಇರುತ್ತೆ. ಆ ಟೈಮು ಕೂಡ ನೀವು ಬಂದ್ಬಿಟ್ಟು ಸರ್ದು ಕ್ಲಾಸಸ್ ಯಾವ ಥರ ಇದೆ ಅಂತ ಅದನ್ನು ನೀವು ಚೆಕ್ ಮಾಡ್ಕೋಬೋದು. ಓಕೆ ಅಲ್ವಾ? ಅದನ್ನು ನೀವು ಪ್ಲ್ಯಾನ್ ಮಾಡ್ಕೊಳ್ಳಿ. ಏನೋ ಡೌಟ್ ಬಂತು ಅಂದರೆ ನಮ್ಮ ರಿಸೆಪ್ಷನ್ಗೆ ಫೋನ್ ಮಾಡಿ, ಅವ್ರು ನಿಮಗೆ ಕಂಪ್ಲೀಟ್ ಗೈಡ್ ಮಾಡ್ತಾರೆ. ಆಮೇಲೆ ಡಿಮ್ಯಾಟ್ ಅಕೌಂಟ್ ಮಂತ್ ಅಂತ ಒಂದು ಸೆಲೆಬ್ರೇಷನ್ ನಡೀತಾ ಇದೆ. ಯಾರ್ಯಾರ ಹತ್ರ ಡಿಮ್ಯಾಟ್ ಅಕೌಂಟ್ ಇಲ್ಲ, ಸ್ಟಾಕ್ ಮಾರ್ಕೆಟ್ ಟ್ರೇಡಿಂಗ್ ಮಾಡಬೇಕು ಅಂತ ಇಂಟ್ರೆಸ್ಟ್ ಇದೆ, ಅವರು ಸಹಿತ ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡಲಿಕ್ಕೆ ನಮ್ಮ ರಿಸೆಪ್ಷನ್ಗೆ ಕಾಲ್ ಮಾಡ್ಬೋದು. ಓಕೆ ದೆನ್, ಹ್ಯಾವ್ ಎ ಗ್ರೇಟ್ ಡೇ. ಥ್ಯಾಂಕ್ ಯು. ಬಾಯ್. ಆಲ್ ದಿ ಬೆಸ್ಟ್. ಹ್ಯಾಪಿ ಟ್ರೇಡಿಂಗ್. ಸಂಪರ್ಕಿಸಿ CA ದಯಾನಂದ್ ಬೊಂಗಾಳಿ, ಸ್ಟಾಕ್ ಮಾರ್ಕೆಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್, ರಾಜಾಜಿನಗರ್, ಫಸ್ಟ್ ಬ್ಲಾಕ್, ಬೆಂಗಳೂರು.